ನಮಸ್ತೆ. ಲಾಸ್ಟ್ ಕ್ಲಾಸಲ್ಲಿ ಕ್ಯೂ ಪಾಯಿಂಟ್ ಇಫೆಕ್ಟನ್ನು ನೋಡ್ತಾ ಇದ್ವಿ ನಾವು. ಕ್ಯೂ ಪಾಯಿಂಟ್ ಸೆಂಟರ್ ಆಫ್ ಡಿ ಸಿ ಲೋಡ್ ಲೈನ್ ಅಂದರೆ ಇಲ್ಲಿ ಬಂದರೆ ಏನಾಗ್ತದೆ, ಸ್ಯಾಚುರೇಷನಿಗೆ ಹೋದರೆ ಏನಾಗ್ತದೆ, ಕಟ್ ಆಫಿಗೆ ಹೋದರೆ ಏನಾಗ್ತದೆ. ಸೆಂಟ್ರಲ್ಲಿದ್ದರೆ ಮಾತ್ರ ಫೇತ್ಫುಲ್ ಆ್ಯಂಪ್ಲಿಫಿಕೇಷನ್ ನಮಗೆ ಸಿಗ್ತದೆ. ಸ್ಯಾಚುರೇಷನಿಗೆ ಹೋದರೆ ಕಲೆಕ್ಟರ್ ಕರೆಂಟಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಕಟ್ ಆಗ್ತದೆ, ಔಟ್ಪುಟ್ ವೋಲ್ಟೇಜಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಕಟ್ ಆಗ್ತದೆ. ನಿಯರ್ ಕಟ್ ಆಫಿಗೆ ಹೋದರೆ ಪಾಸಿಟಿವ್ ಹಾಫ್ ಸೈಕಲ್ ಫುಲ್ ಸಿಗ್ಬೋದು, ಬಟ್ ಕಲೆಕ್ಟರ್ ಕರೆಂಟಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಪೋರ್ಷನ್ ಕಟ್ ಆಗ್ತದೆ. ಇಲ್ಲಿ ವಿ ಸಿ ಔಟ್ಪುಟ್ ವೋಲ್ಟೇಜಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಒಂದು ಪೋರ್ಷನ್ ಕ್ಲಿಪ್ ಆಗ್ತದೆ. ಸೊ ಒಂದೋ ಪಾಸಿಟಿವ್ ಹಾಫ್ ಸೈಕಲ್ ಒಂದೋ ನೆಗೆಟಿವ್ ಹಾಫ್ ಸೈಕಲಲ್ಲಿ ಮಾತ್ರ ಕ್ಲಿಪ್ ಆಗೋದಕ್ಕೆ ನಾವು ಅನ್ಇವನ್ ಡಿಸ್ಟಾರ್ಷನ್ ಅಂತ ಹೇಳ್ತೇವೆ. ಬಟ್ ಅಟ್ ದ ಸೆಂಟರ್ ಆಫ್ ಡಿ ಸಿ ಲೋಡ್ ಇದ್ದರೆ ಅದು ಇವನ್ ಡಿಸ್ಟಾರ್ಷನ್, ವಿ ಕ್ಯಾನ್ ಮ್ಯಾನೇಜ್ ಇಟ್, ಕ್ಯಾನ್ ರಿಕವರ್ ಇಟ್. ಹಾಗಾಗಿ ಆಲ್ವೇಸ್ ಕ್ಯೂ ಪಾಯಿಂಟ್ ಈಸ್ ಪ್ರಿಫರ್ಡ್ ಟು ಲೊಕೇಟ್ ಅಟ್ ದಿ ಸೆಂಟರ್ ಆಫ್ ಡಿ ಸಿ ಲೋಡ್ ಲೈನ್. ಓಕೆ, ನೆಕ್ಸ್ಟ್ ಆಲ್ಸೋ ವಿ ಹ್ಯಾವ್ ಸೀನ್ ಅಬೌಟ್ ದಿ ಡಿಫರೆನ್ಸಸ್ ಬಿಟ್ವೀನ್ large signal and small signal amplifiers. Okay, today we will see about general parameters of amplifiers. General parameters of amplifiers. General parameters. Parameters are required to study, to compare the performance of two or more amplifiers. Okay, if I take one amplifier, few things are required to judge that, to filter, to decide the performance of the amplifier. Okay, and let us see about different parameters. The first one is current gain. Current gain, it denoted by AI. AI. What is current gain? Gain means the output quantity divided by input quantity. Gain anta heludu is the ratio of output quantity to the input quantity. So what would be the current gain? Current gain is the ratio of output current to the input current. The ratio of output current to the input current. Okay. So no unit is AI. AI is equal to I naught by II. Okay. Definition is, it is the ratio of output current of the amplifier to the input current of the amplifier. Okay. Next, second one is voltage amplifier, voltage gain. Voltage gain AV. Voltage gain AV is equal to V naught divided by VI. So it is defined as, voltage gain is defined as ratio of output voltage to the input voltage. Okay, no units. No unit. No unit. ಯಾಕೆ ಯೂನಿಟ್ ಇಲ್ಲ? ಗೈನಿಗೆ ಕರೆಂಟ್ ಗೈನ್ ಅಂತ ಹೇಳಿ ಅಲ್ಲಿ ಆಂಪಿಯರ್ ಹಾಕೋಕ್ಕಾಗೋದಿಲ್ಲ. ಯಾಕೆಂತೇಳಿದ್ರೆ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಎರಡರ ರೇಷಿಯೋ, ಎರಡು ಕರೆಂಟ್ನ ರೇಷಿಯೋ. ಸೊ ಆಂಪಿಯರ್ ಅದೆರಡು ಕ್ಯಾನ್ಸಲ್ ಆಯಿತು, ನೋ ಯೂನಿಟ್ಸ್. ಇಲ್ಲಿ ವೋಲ್ಟ್ ಕ್ಯಾನ್ಸಲ್ ಆಯಿತು. ಸೊ ಗೈನ್ ಅಂತ ಹೇಳೋದು ಫ್ಯಾಕ್ಟರ್, ಇಟ್ಸ್ ನಾಟ್ ಹ್ಯಾವಿಂಗ್ ಎನಿ ಯೂನಿಟ್. ನೆಕ್ಸ್ಟ್, ಥರ್ಡ್ ಒನ್, power gain AP. Power gain AP is equal to output power divided by input power. Power gain is the ratio of output power to the input power. It is the ratio of output power to the input power. Also power gain is equal to AI into AV or AV into AI, both are possible, both are same. AV into AI. ಪವರ್ ಗೈನ್ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಕರೆಂಟ್ ಗೈನ್ ಮತ್ತು ವೋಲ್ಟೇಜ್ ಗೈನ್ ಕ್ಯಾಲ್ಕುಲೇಷನ್ ನಮ್ಮಲ್ಲಿ ಇದ್ದರೆ ಅದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಪವರ್ ಗೈನ್ ಸಿಗ್ತದೆ. ಹಾಗೆ ಪವರ್ ಗೈನ್ ಅಂತ ಹೇಳಿಕೊಳ್ಳಲು ಯೂನಿಟ್ ಹಾಕಬೇಕಾ? ಇಲ್ಲ. ಒನ್ಸ್ ಅಗೈನ್ ದ ಯೂನಿಟ್ ಆಫ್ ಪವರ್ ಗೈನ್ ಈಸ್ ಯೂನಿಟ್ಲೆಸ್, ನಲ್.
ನಿಲ್, ಯೂನಿಟ್ಲೆಸ್. ಏಕೆ ಯೂನಿಟ್ ಇಲ್ಲ, ಯಾಕೆಂದರೆ ಪವರ್ ಎರಡು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇನ್ಪುಟ್ ಇಂಪಿಡೆನ್ಸ್, ಫೋರ್ತ್ ಒನ್. ಇನ್ಪುಟ್ ಇಂಪಿಡೆನ್ಸ್ ZI. ಇನ್ಪುಟ್ ಇಂಪಿಡೆನ್ಸ್ ಇನ್ಪುಟ್ ಸೈಡಲ್ಲಿ ಬರುವಂತಹ ರೆಸಿಸ್ಟೆನ್ಸ್. ಇನ್ಪುಟ್ ಇಂಪಿಡೆನ್ಸ್, ಯಾಕೆ ಇಂಪಿಡೆನ್ಸ್ ಅಂತ ಹೇಳಬೇಕಲ್ಲಿ? ಯಾಕಂತ ಹೇಳಿದರೆ ಅಲ್ಲಿ ಎ ಸಿ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಾ ಇರೋದು, ಹಾಗಾಗಿ ಇಂಪಿಡೆನ್ಸ್. ಇಲ್ಲ ಥರ ರೆಸಿಸ್ಟೆನ್ಸ್ ಹೇಳಿದರೆ ಇದು ಪ್ರಾಬ್ಲಮ್ ಆಗ್ತಿರಲಿಲ್ಲ. ZI ಈಸ್ ಈಕ್ವಲ್ ಟು ನೊಟೇಷನ್, ZI ಈಸ್ ಈಕ್ವಲ್ ಟು ಇನ್ಪುಟ್ ಕರೆಂಟ್ ಡಿವೈಡ್ ಬೈ ಇನ್ಪುಟ್ ವೋಲ್ಟೇಜ್ ಡಿವೈಡ್ ಬೈ ಇನ್ಪುಟ್ ಕರೆಂಟ್, IVI divided by II. Input impedance is the ratio of input voltage to the input current. Its unit, it is measured in ohms. Input current is measured in ohms. Fifth one, output impedance. Output impedance Z0, notation is Z0. Output impedance is the ratio of output voltage to the output current. Okay? Output impedance is the ratio of Z0 equal to V0 divided by I0. Its unit is ohms. Output impedance is the ratio of output current, output voltage to the output current. It is measured in ohms. Okay. So, these are the few important parameters which are used to study the performance of amplifiers. Okay. First one, current gain is the ratio of output current to the input current. Voltage gain is the ratio of output voltage to the input voltage. Power gain is the ratio of output power to the input power. Input impedance is the ratio of input voltage to the input current. It is measured in ohms. And output impedance Z0 is the ratio of output voltage to the output current measured in ohms. Okay. Now, to this I have to add one more parameter, and that is nothing but the bandwidth. The bandwidth is a very important parameter which is used to decide the frequency range of operation. That is very important. ನೀವು ಎಲ್ಲ ಫ್ರೀಕ್ವೆನ್ಸಿಯನ್ನು ಎಲ್ಲ ಆಂಪ್ಲಿಫೈರ್ಗೆ ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಆಂಪ್ಲಿಫೈರ್ ಡಿಸೈಡ್ ಮಾಡಿ ಆದಮೇಲೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದೆ, ಆ ಫ್ರೀಕ್ವೆನ್ಸಿ ಸಿಗ್ನಲನ್ನು ಮಾತ್ರ ನೀವು ಫೀಡ್ ಮಾಡೋದು. ಉಳಿದ ಫ್ರೀಕ್ವೆನ್ಸಿಯನ್ನು ನೀವು ಅದಕ್ಕೆ ಫೀಡ್ ಮಾಡಲಿಕ್ಕೆ ಹೋದರೆ, ಫ್ರೀಕ್ವೆನ್ಸಿಯನ್ನು ಫೀಡ್ ಮಾಡುತ್ತೇನೆ, ಸಿಗ್ನಲನ್ನು ಫೀಡ್ ಮಾಡಲಿಕ್ಕೆ ಹೋದರೆ ಆ ಸಿಗ್ನಲ್ನ ಅದು ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಕು, ರಿಜೆಕ್ಟ್ ಮಾಡಲಿಕ್ಕೆ ಸಾಕು. ಅದಕ್ಕೆ ಎಕ್ಸೆಪ್ಟ್ ರೇಂಜಲ್ಲಿದ್ದರೆ ರಿಸೀವ್ ಮಾಡ್ತದೆ. ನೀವು ಅದನ್ನು ರಿಜೆಕ್ಟ್ ರೇಂಜಿಗೆ ಹಾಕಿದರೆ ಅದು ರಿಜೆಕ್ಟ್ ಆಗಿಬಿಡ್ತದೆ. ಓಕೆ, ಆ ಸಿಗ್ನಲ್ ರಿಜೆಕ್ಟ್ ಆಗುವಂದರೆ ಆಂಪ್ಲಿಫೈ ಆಗೋದಿಲ್ಲ, ಅಷ್ಟೇ, ಗೈನ್ ಇಲ್ಲ ಅದಕ್ಕೆ. ಓಕೆ, ಸೊ ವಾಟ್ ಈಸ್ ಬ್ಯಾಂಡ್ವಿಡ್ತ್? What is bandwidth? Now, for that I have to draw the frequency response. Next thing is sixth one, frequency response. Frequency response of the amplifier. Okay, and for that I have to draw the frequency response. What is frequency response of the amplifier? It is the plot of frequency versus gain, voltage gain, or usually voltage gain, by taking frequency along x axis and gain along y axis. Okay. Usually a typical graph of amplifier circuit follows like this. This is the graphical representation of frequency response
Initially, as frequency increases, gain also increases, and after that, over a range of frequencies, gain of the amplifier remains same, and later on, once again gain starts decreasing, and there are some reasons behind the variation of the gain like this. There are some factors. I do not want to discuss now itself. Okay. Later on we will see about that. Next, this is the maximum gain AV, this is AV maximum AVM. Okay. Now, to calculate bandwidth, you have to take the 1 by root 2 of AVM, 1 by root 2 or 0.707, 0.707 times AV maximum, and that comes here. Okay. 70%, 100% 70% ಅಂದರೆ ಆಲ್ಮೋಸ್ಟ್ ಮುಕ್ಕಾಲಕ್ಕಿಂತ ಮುಕ್ಕಾಲು ವ್ಯಾಲ್ಯೂಗಿಂತ ಸ್ವಲ್ಪ ಕಡಿಮೆ. Okay. So, you will get the active intercept at this point, these points. Okay, this is FL and this is FH. Okay, this is one particular frequency, this is one particular frequency. Okay, now where FL is, these two values are cutoff frequencies. Cutoff frequency ಬಗ್ಗೆ ನಾವು ಫಸ್ಟ್ ಇಯರ್ PUC ಸಿಲೆಬಸ್ ಅಲ್ಲಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್, ಲೋ ಪಾಸ್ ಫಿಲ್ಟರ್, ಹೈ ಪಾಸ್ ಫಿಲ್ಟರ್ ಎಲ್ಲ ನೋಡಿದ್ದೇವೆ. ಲೋ ಪಾಸ್ ಫಿಲ್ಟರ್ ಅದರಲ್ಲಿ ನೀವು ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ನೋಡಿದ್ದೀರಿ, ಹೈ ಪಾಸ್ ಫಿಲ್ಟರ್ ಲೋವರ್ ಕಟ್ ಆಫ್ ಫ್ರೀಕ್ವೆನ್ಸಿಯನ್ನು ನೋಡಿದ್ದೀರಿ. ಅದೇ ಸೇಮ್ ಇಲ್ಲಿ ಎರಡು ಗ್ರಾಫ್ ಒಟ್ಟಿಗೆ ಬಂದಾಗ ಆಯ್ತು ಅಷ್ಟೆ. ಇದು ಲೋ ಪಾಸ್ ಫಿಲ್ಟರ್, ಸಾರಿ ಹೈ ಪಾಸ್ ಫಿಲ್ಟರ್, ಇದು ಲೋ ಪಾಸ್ ಫಿಲ್ಟರ್. ಸೊ ಎರಡು ಕಟ್ ಆಫ್ ಫ್ರೀಕ್ವೆನ್ಸಿ ಸಿಗ್ತದೆ ನಿಮಗೆ FL ಆ್ಯಂಡ್ FH. ನಾವು ಬ್ಯಾಂಡ್ವಿಡ್ತ್ is the difference between higher cutoff frequency and lower cutoff frequency. Higher cutoff frequency and lower cutoff frequency. Lower cutoff frequency. Difference between higher cutoff frequency and lower cutoff frequency is termed as a bandwidth. Okay. Now, for the amplifier, this is the range of frequencies for which we can apply the signals to the amplifier. These signals are accepted and it provides higher sufficient amount of power, voltage gain, and the signals below the cutoff frequency cannot be allowed for the amplification. Amplifier ಈ ಸಿಗ್ನಲ್ ರೇಂಜಿಗೆ ಆಂಪ್ಲಿಫಿಕೇಷನ್ ಅನ್ನು ಕೊಡುವುದಿಲ್ಲ, ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ನೆಕ್ಸ್ಟ್ ಬರುವಂಥ ಫ್ರೀಕ್ವೆನ್ಸಿ ಕೂಡ ಗೈನನ್ನು ಕೊಡುವುದಿಲ್ಲ. ಓಕೆ, ಬಟ್ FLನಿಂದ ನೆಕ್ಸ್ಟ್ FH ಇಂದ ಕೆಳಗೆ ಈ ರೇಂಜಲ್ಲಿ ಗೈನ್ ಆಂಪ್ಲಿಫೈಯರ್ ಕೊಡ್ತದೆ. ಸೊ ದಿಸ್ ಗೈನ್, ದಿಸ್ ಈಸ್ ದ ಮಿಡ್ ಬ್ಯಾಂಡ್ ಗೈನ್. ಇದು ನಾವು ಮಿಡ್ ಬ್ಯಾಂಡ್ ಗೈನ್ ಅಂತ ಹೇಳ್ತೇವೆ. ಓಕೆ, ನಾವು what are the reasons? How do we so bandwidth is the difference between higher cutoff frequency and lower cutoff frequency. ಇದೊಂದು ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಲಿಕ್ಕಿದೆ. ಯಾಕೆ ನೀವು 0.707 ಟೈಮ್ಸ್, ಇದು 0.707 ಟೈಮ್ಸ್ AV ಮ್ಯಾಕ್ಸಿಮಮ್, ನೀವು ಇಲ್ಲೇ ಯಾಕೆ ತಗೊಳ್ಬೇಕು FL FH ಅನ್ನು? ಕ್ವಶನ್ಸ್ ಬರಬೇಕಾದ್ರೆ ಯಾಕೆ ನೀವು 0.707 ಟೈಮ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪಾಯಿಂಟಲ್ಲೇ ಗೈನಲ್ಲೇ ನೀವು ಎರಡು ಕಟ್ ಆಫ್ ಫ್ರೀಕ್ವೆನ್ಸಿನ ಪ್ಲಾಟ್ ಮಾಡಿದ್ದೀರಿ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಫಾರ್ ದಿ ಮ್ಯಾಕ್ಸಿಮಮ್ ಗೈನ್ ಫಾರ್ ದಿ ಬ್ಯಾಂಡ್ವಿಡ್ತ್ ಕ್ಯಾಲ್ಕುಲೇಷನ್ ಅಷ್ಟನ್ನು ಯಾಕೆ ತಗೊಂಡಿದ್ದೀರಿ? ವೈ 0.707 ಟೈಮ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಗೈನ್ is taken for the bandwidth calculation. Okay. The reason is our ear, that a human ear is not a very sensitive hearing device. Okay. ನಿಮ್ಮ ಕಿವಿ, ಮನುಷ್ಯರ ಕಿವಿ ತುಂಬ ಸೆನ್ಸಿಟಿವ್ ಏನಲ್ಲ. ಅದು ಎಷ್ಟು ಸೆನ್ಸಿಟಿವ್ ಅಲ್ಲ ಅಂತ ಕೇಳಿದ್ರೆ, ಇವನ್ ಇಫ್ ದ ಗೈನ್ ಫಾಲ್ಸ್
to 0.707 times the maximum value of gain. Suppose if the voltage gain is 100 gain ಅಂತದಿದ್ದರೆ ಸಡನ್ನಾಗಿ ಅದರ ಇಂಟೆನ್ಸಿಟಿ 70.7%, 70.7ಗೆ ಫಾಲ್ ಆದರೆ 100 ಗೈನಿಂದ 70.7ವರೆಗೆ ಗೈನ್ ಸಡನ್ ಫಾಲ್ ಆದರೆ ಹ್ಯೂಮನ್ ಇಯರ್ ಕೆನಾಟ್ ಐಡೆಂಟಿಫೈ ದ್ಯಾಟ್ ವೇರಿಯೇಷನ್. ಮನುಷ್ಯರ ಕಿವಿ ಆ ವೇರಿಯೇಷನನ್ನು ಅದು ಐಡೆಂಟಿಫೈ ಮಾಡೋದಿಲ್ಲ. ನೆನಪಿಟ್ಕೊಳ್ಳಿ, 100 ಅಂತ ಹೇಳುವಂತಹ ಗೈನ್ ಏನಿದೆ ಅದು 70ಗೆ ಡೌನ್ ಆದರೆ ನಿಮ್ಮ ಇಯರಿಗೆ ಗೊತ್ತಾಗೋದಿಲ್ಲ, ವೇರಿಯೇಷನ್ಗೆ ಗೊತ್ತಾಗೋದಿಲ್ಲ. ಓಕೆ, 70ವರೆಗೆ ನೋಡಿ, ಬಟ್ ಅದರ ಮಿಡ್ಲಲ್ಲಿ 100ಇಂದ 80 ಆಗ್ಬೋದು, 90 ಆಗ್ಬೋದು, ಈ ವೇರಿಯೇಷನ್ ಬಂದರೂ ಕೂಡ ನಿಮ್ಮ ಕಿವಿಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಯಾಕೆಂದರೆ ಸೆನ್ಸಿಟಿವ್ ಅಲ್ಲ. ಓಕೆ, ಹಾಗಾದರೆ ನಾಯಿಯ ಕಿವಿಗೆ ಹಾಗೆಯಾ? ಅದು ಬೇರೆ ಕಾನ್ಸೆಪ್ಟ್. ನಾಯಿಯ ಕಿವಿಯ ಬಗ್ಗೆ ನಾವು ಮಾತಾಡೋದು, ಯಾಕಂತ ಹೇಳಿದರೆ ನಾಯಿಗೆ ಆ್ಯಂಪ್ಲಿಫೈಯರ್ಗೆ ಏನೂ ಸಂಬಂಧವೇ ಇಲ್ಲ. ನಾಯಿಗೆ ಆ್ಯಂಪ್ಲಿಫೈಯರ್ ಬೇಡ, ಹಾಗೆ ನಾವು ಮಾತಾಡೋದಿಲ್ಲ. ಬಟ್ ಅದು ಈ ಸೆನ್ಸಿಟಿವ್ ಇರ್ಬೋದು, ನಮಗಿಂತ ಜಾಸ್ತಿ ಇರಲಿಕ್ಕೂ ಸಾಕು, ಗೊತ್ತಿಲ್ಲ ನನಗೆ. ಓಕೆ, 70.7. ಹಾಗಾಗಿ 70.7 ಗೈನಿಗಿಂತ ಜಾಸ್ತಿ ಇರುವ ಎಲ್ಲ ಗೈನನ್ನು ಕೂಡ, ಅಥವಾ ಯಾವುದೇ ಫ್ರೀಕ್ವೆನ್ಸಿಗೆ, ಯಾವುದೇ ಸಿಗ್ನಲ್ನ ಫ್ರೀಕ್ವೆನ್ಸಿ 70.7ಗಿಂತ ಜಾಸ್ತಿ ಗೈನ್ ಬರ್ತದಂತಾದರೆ ಆ ಸಿಗ್ನಲ್ ನಾವು ಎಕ್ಸೆಪ್ಟ್ ಮಾಡಿಕೊಳ್ಬೋದು, ಆ ಸಿಗ್ನಲ್ಸಲ್ಲೆಲ್ಲ ಅಲೋ ಮಾಡೋದು. ದರ್ಫೋರ್ those frequencies are associated in the bandwidth, okay, where it will get 70 point above 70.7% of its maximum value, maximum gain. Okay, the reason is that. Next, these two frequencies are known as half power, FL and FH are half power frequencies. Why do we call this as half power frequency? FL ಮತ್ತು FH ಅನ್ನು ಹಾಫ್ ಪವರ್ ಫ್ರೀಕ್ವೆನ್ಸಿ ಅಂತ ಯಾಕೆ ಕರೆದದ್ದು? ದೋಸ್ ಸಿಗ್ನಲ್ಸ್, ದೋಸ್ ಫ್ರೀಕ್ವೆನ್ಸೀಸ್ ಆರ್ ನೋನ್ ಆಸ್ ಹಾಫ್ ಪವರ್. ಒಂದು ಅದು ಕಟ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ದೇವೆ, ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ, ಲೋವರ್ ಕಟ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ದೇವೆ. ಓಕೆ, ಯಾಕೆ FL ಮತ್ತು FH ಅನ್ನು ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂತ ಹೇಳಿದ್ದೇವೆ? ಓಕೆ, ಆ್ಯಕ್ಚುಲಿ ಎಟ್ FL ಆ್ಯಂಡ್ FH ಇಲ್ಲಿ ನೋಡಿ, FL ನೋಡಿ, FH ನೋಡಿ, ಈ ಪಾಯಿಂಟಲ್ಲಿರುವಂಥ ವೋಲ್ಟೇಜ್ ಗೈನ್ ಎಷ್ಟು? 70.7% ಆಫ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆ್ಯಕ್ಚುಲಿ ದ ಗೈನ್ ಫಾಲ್ಸ್ ಟು 1/√2 ಆಫ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ಗೈನ್ ಫಾಲ್ಸ್ ಟು 1/√2 ಆಫ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ at this time voltage V0 or V0 is falls to 1/√2 of its maximum value. ಗೈನ್ 1/√2 ಆಗಬೇಕಿದ್ರೆ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಕೂಡ 1/√2ಗೆ ಹೋಗಬೇಕಲ್ವಾ? ಸೊ ಇಫ್ ಐ ಟೇಕ್ ದಿಸ್ ಫಾರ್ ಪವರ್ ಕ್ಯಾಲ್ಕುಲೇಷನ್, V² divided by R, then V0² divided by 2R ಆಯಿತು. So V0² divided by is the power 1/2, half of its maximum value. So power falls to half of its maximum value, maximum power. Okay, therefore same case is applicable for FH also. FH ಕೂಡ ಅದೇ ಫ್ಯಾಕ್ಟರ್ ಅಪ್ಲೈ ಆಗ್ತದೆ. ಏನು ಅಂತ ಹೇಳಿದ್ರೆ ಅಲ್ಲಿ ಔಟ್ಪುಟ್ ಪವರ್ ಎಟ್ ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಆಲ್ಸೋ the power falls to 50% of its maximum value. Therefore, those frequencies are known as half power frequencies. Okay. Next, once again FL and FH, that line, this line is known as 3 dB line, 3 dB frequencies. FL and FH is also known as, FL and FH are also known as 3 dB frequencies. 3 dB frequencies. Now, if we express a gain in decibels at this point, 0.707 AV maximum ಅನ್ನು ನೀವು ಡೆಸಿಬಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಇಟ್ ಕಮ್ಸ್ ಅಟ್ 3 dB. 3 dB ಅಂತ ಹೇಳೋ ವ್ಯಾಲ್ಯೂ ಬರ್ತದೆ.
3 ಡೆಸಿಬೆಲ್ ಅಂತ ಹೇಳೋ ವ್ಯಾಲ್ಯೂ ಬರ್ತದೆ. ಹಾಗಾಗಿ ಆ ವ್ಯಾಲ್ಯೂವನ್ನು ಆ ಲೈನನ್ನು ನಾವೇನು ಹೇಳ್ತೇವೆ, ಈ ಲೈನನ್ನು 3 ಡೆಸಿಬೆಲ್ ಲೈನ್ ಅಂತೇಳಿ ಹೇಳ್ತೇವೆ. therefore those two frequencies are known as 3 dB frequencies. See, FL and FH, FL is lower cutoff frequency and FH is higher cutoff frequency. Those frequencies, the difference between these two frequencies is known as bandwidth. Okay. These two frequencies are known as half power frequencies because the gain falls to 1 by root 2 of its maximum, and therefore power falls to 50% of its maximum. Therefore these two frequencies are known as half power frequencies, and it is also known as 3 dB frequency because if you express the gain at that point, it falls to 3 dB line, 3 decibel. Okay. Next is about decibel gain, concept of decibels. Usually one bell is the decibel. Actually human ear responds to bell, the gain is expressed in decibels or bells because human ear responds to not a linear variation, it responds according to the variation of logarithmic exponential variation. Okay. So human ear response is also logarithmic, therefore decibel scale is preferred. Now let us see about the bell scale. One bell is a log of the power gain. The natural logarithm of one bell is the common logarithmic of power gain. Usually power gain is expressed in bells power gain. So one bell is equal to log base 10 output power to the input power. Okay. Now a bell is very large quantity, it is very high, therefore power gain in decibel is, decibel scale is used. 1 decibel is 1 by 10th of bell. 1 decibel is 1 by 10th of a bell. Okay. 1 by 10th of a bell is 1 dB. Therefore 1 dB is equal to, 1 decibel is equal to 1 bell log P naught by Pi. 1 decibel is equal to 10 log of P naught by Pi. Okay. Now, so what is voltage gain in decibel? 10 into log of P naught is A naught. Actually this is AV by root 2 whole square, AV okay, power gain V naught square by 2 V naught by root 2 whole square. Okay, divided by Vi by root 2 whole square. Okay, root to cancels, and 10 log of AV V naught by Vi whole square AV square, and that is equal to 20 log of AV, 20 log of AV. Okay. V naught root to cancels, V naught by Vi whole square ಆಯಿತು, V naught by Vi is AV square. So 20 log of AV, ಇದನ್ನು ಪವರ್ ಅಂದರೆ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗ್ತದೆ, 20 into log AV. So
1 decibel is, if you express it for, used to express it for voltage gain, it is 1 decibel is 20 log of AV, 20 log of AV. So, power gain and decibel express ಮಾಡಿದರೆ 10 log of power gain. ವೋಲ್ಟೇಜ್ ಗೈನ್ ಅನ್ನು ಡೆಸಿಬಲ್ ಎಕ್ಸ್ಪ್ರೆಸ್ ಮಾಡಿದರೆ ಅದು 20 ಲಾಗ್ ಆಫ್ ಎ ವಿ ನೀವು ಮಾಡಬೇಕು. ಓಕೆ, ಆ್ಯಂಡ್ ದಿಸ್ ಇಸ್ ಅಬೌಟ್ bandwidth. Okay. Usually GB, GV, GI, GP. GV is the voltage gain in decibel, 20 log of AV, GI is 20 log of AI, GP is 10 log of AP. ನಿಮಗೆ ಪವರ್ ಗೈನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದೆ, ಅಲ್ಲಿ ಎಕ್ಸ್ಪ್ರೆಸ್ ಇನ್ ಡೆಸಿಬಲ್ಸ್ ಜಿ ಪಿ, ಜಿ ವಿ, ಜಿ ವಿ ಇದನ್ನು ಈ ನೊಟೇಷನ್ನ ಯೂಸ್ ಮಾಡ್ತೀವಿ. ಜಿ ವಿ 20 ಲಾಗ್ ಆಫ್ ಎ ವಿ, ಜಿ ಐ 20 ಲಾಗ್ ಆಫ್ ಎ ಐ, ಜಿ ಪಿ 10 ಲಾಗ್ ಆಫ್ ಎ ಪಿ, ಇದನ್ನು ನಾವು ನೋಡಬೇಕು. ಓಕೆ, ನೆಕ್ಸ್ಟ್ ಸಿಂಗಲ್ ಸ್ಟೇಜ್ ಆಂಪ್ಲಿಫೈಯರ್ಸ್. Single stage amplifiers. This is very important topics. Single stage amplifier andre eno? Single stage. Okay, an amplifier with the one transistor. A single transistor amplifier circuit is generally known as single stage, one stage. Okay. The problem of this circuit is the gain achieved by this circuit is very small. Okay. Next, we have 3 configurations in transistor circuit. So, accordingly we have 3 single stage amplifiers: common base amplifier, CB amplifier, CE amplifier, CC amplifier. CC amplifiers. Okay, these are the 3 basic amplifiers used in the transistor circuit: CB and CE and CC amplifiers. Okay. Now, 3 types of amplifiers and circuits, its working, its properties are going to study. Okay. Next, after that ಅಲ್ಲಿ ನಂತರ ಆಮೇಲೆ ಪವರ್ ಆಂಪ್ಲಿಫೈಯರ್ ಬಗ್ಗೆ ಸ್ಟಡಿ ಮಾಡಲಿಕ್ಕಿದೆ. ಓಕೆ, ಸೊ ಅಲ್ಲಿವರೆಗೆ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.